ಎಲ್ಲರಿಗೂ ನಮಸ್ಕಾರ. ಫನ್ ಫುಡ್ M2 ಚಾನಲ್ಗೆ ಸ್ವಾಗತ. ಈ ದಿನ ಬೇಸಿಗೆ ಸ್ಪೆಷಲ್ ಮಾವಿನಕಾಯಿ ಸೀಸನಲ್ಲಿ ಒಂದಲ್ಲ ಎರಡು ರೆಸಿಪಿನ ಮಾಡ್ತಾ ಇದ್ದೀನಿ. ಎರಡೂ ಸಹ ಬಾಯಲ್ಲಿ ನೀರು ಉರಿಸುವಂತಹ ರೆಸಿಪಿಗಳೇ. ಮೊದಲನೇದು ಬಿಸಿ ಬಿಸಿ ಅನ್ನಕ್ಕೆ ಅದ್ಭುತವಾಗಿರುವಂತಹ ಮಾವಿನಕಾಯಿ ರಸಂ, ಮತ್ತು ಎರಡನೆಯದು ಸಂಜೆ ಟೀ ಟೈಮ್ಗೆ ಅಥವಾ ಸೈಡ್ ಡಿಶ್ ಆಗಿ ತಿನ್ನೋದಕ್ಕೆ ಮಸ್ತಾಗಿರುವಂತಹ ಮಸಾಲ ಮಾವಿನಕಾಯಿ. ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲಿಗೆ ಒಂದು ಮಾವಿನಕಾಯಿನ ಚೆನ್ನಾಗಿ ತೊಳ್ಕೊಂಡು ಮೇಲಿಂದ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನಿಮಗೆ ಯಾವ ರೀತಿ ಚಿಕ್ಕದಾಗಿ ಬೇಕೋ ಆ ರೀತಿ ಹೆಚ್ಚಿ ಇಟ್ಕೋಬೋದು. ನಾನಿಲ್ಲಿ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಮಾವಿನಕಾಯಿ ಸಿಪ್ಪೆ ಸಮೇತನೂ ಹಾಕ್ಕೋಬೋದು, ಸಿಪ್ಪೆ ತೆಗೆದುಬಿಟ್ಟಾದರೂ ಹಾಕ್ಕೋಬೋದು. ಸಿಪ್ಪೆ ತೆಗೆಯೋದ್ರಿಂದ ಮಾವಿನಕಾಯಿ ಬೇಗ ಬೇಯುತ್ತೆ. ಒಂದು ಪಾತ್ರೆಗೆ ಇದನ್ನೆಲ್ಲ ಹಾಕಿ ಒಂದು 4 ಮೆಣಸಿನ್ಕಾಯಿನ ಹಾಕಿ ಮಾವಿನಕಾಯಿ ಮುಳುಗುವಷ್ಟು ನೀರನ್ನು ಹಾಕಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಒಂದು 5 ನಿಮಿಷ ಸಾಕಾಗುತ್ತೆ. ಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ, ಬೇಗ ಬೇಯುತ್ತೆ ಅಂತ, ಹಾಗೆ ಮಾವಿನಕಾಯಿಲಿರೋ ಹುಳಿ ಅಂಶ ಸ್ವಲ್ಪ ಕಡಿಮೆ ಆಗಲಿ ಅಂತ. ಅಷ್ಟರಲ್ಲಿ ಈ ರೀತಿಯಾಗಿ ನಾನು ಮಾವಿನಕಾಯಿನ ಹೆಚ್ಚಿ ಇಟ್ಕೊಂಡಿದ್ದೀನಿ. ಮಾವಿನಕಾಯಿ ಸಿಪ್ಪೆ ತೆಗಿತೀವಲ್ಲ ಅದೇ ಕಟರಿಂದನೇ ಈ ರೀತಿಯಾಗಿ ತೆಗಿಬೋದು. ನೀಟಾಗಿ ಬರುತ್ತೆ. ಈ ಥರ ಉದ್ದುದ್ದಕ್ಕೆ ಹೆಚ್ಕೋಬೋದು, ಯಾವ ಶೇಪಲ್ಲಿ ಬೇಕಾದರೂ ಹೆಚ್ಕೋಬೋದು. ನಾನಿಲ್ಲಿ ಡಿಫ್ರೆಂಟಾಗಿರಲಿ ಅಂತ ಈ ರೀತಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡೋದು ಕೂಡ. ಈ ಹೆಚ್ಚಿ ಇಟ್ಟಿರುವಂತಹ ಮಾವಿನಕಾಯಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾರಿನ ಪುಡಿ, ಖಾರದ ಪುಡಿ, ಅರಿಶಿಣದ ಪುಡಿ, ಹಾಗೆ ಸ್ವಲ್ಪ ಬೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಬೆಲ್ಲದ ಬದಲು ಸಕ್ಕರೆನೂ ಹಾಕ್ಕೋಬೋದು. ಹಾಗೆ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಸಹ ಸೇರಿಸ್ತಾ ಇದ್ದೀನಿ. ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನು ನೋಡ್ತಿದ್ರೆ ನಾವು ಚಿಕ್ಕವ್ರು ಇರಬೇಕಾದ್ರೆ ಸ್ಕೂಲ್ ಹತ್ರ ಮಾವಿನಕಾಯಿ ತಿಂತಾ ಇದ್ವಲ್ಲ ಅದೇ ನೆನಪಾಗುತ್ತೆ ಅಲ್ವಾ? ಹೌದು, ಇದು ಬರೀ 5 ನಿಮಿಷದ ಕೆಲಸ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟಿನ ಮುಚ್ಚಿ ಇಡ್ತಾ ಇದ್ದೀನಿ. ಅಷ್ಟರಲ್ಲಿ ಬೇಯೋದಕ್ಕೆ ಅಂತ ಇಟ್ಟಿದ್ದ ಮಾವಿನಕಾಯಿ ಕೂಡ ಬೆಂದಿದೆ. ಒಂದು ಪ್ಲೇಟಿಗೆ 1-2 ಪೀಸ್ ಹಾಕ್ಕೊಂಡು ಈ ರೀತಿನಲ್ಲಿ ಚಾಕುನಲ್ಲಿ ಕಟ್ ಮಾಡಿಕೊಂಡ್ರೆ ನೋಡ್ತಾ ಇರ್ಬೋದು ಎಷ್ಟು ಸ್ಮೂತಾಗಿ ಕಟ್ ಆಗ್ತಾ ಇದೆ ಅಂತ. ಇದನ್ನು ನೀರನ್ನು ಅಲ್ಲೇ ಬಿಟ್ಟು ಬರೀ ಮಾವಿನಕಾಯಿ ಮತ್ತು ಹಸಿ ಮೆಣಸಿನ್ಕಾಯಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಯಲ್ಲಿ ಒಂದು 3 ಕಾಳು ಮೆಣಸಿನಕಾಳನ್ನ ಹಾಕ್ಕೊಂಡು ಮಿಕ್ಸಿನಲ್ಲಿ ಚೆನ್ನಾಗಿ ರುಬ್ಕೋಬೇಕಾಗತ್ತೆ. ಕಾಳು ಮೆಣಸು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೋಬೋದು. ರುಬ್ಬಿದ ಮಾವಿನಕಾಯಿ ಪೇಸ್ಟನ್ನು ಮತ್ತೆ ಅದೇ ನೀರಿಗೆ, ಬೇಯಿಸಿ ಇಟ್ಟಿರೋ ನೀರಿಗೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. ನಿಮಗೆ ಎಷ್ಟು ಗಟ್ಟಿ ಬೇಕು, ತೆಳುಗೆ ಬೇಕು ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ, ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಬೆಲ್ಲನ ಹಾಕಿ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. ಬೆಲ್ಲ ಆಪ್ಷನಲ್ಲು. ಮಾವಿನಕಾಯಿ ಹುಳಿ ಅಂಶ ಜಾಸ್ತಿ ಇದ್ದರೆ ಬೆಲ್ಲನ ಬಳಸ್ಬೋದು. ಮಾವಿನಕಾಯಿ ಸಿಹಿ ಇತ್ತು ಅಂದರೆ ಬೆಲ್ಲ ಏನು ಬೇಡ. ಹಾಗೆ ಚಿಕ್ಕದಾಗಿ ಇಲ್ಲಿ ಒಗ್ಗರಣೆ ಸಹ ಮಾಡ್ಕೊಳ್ತಾ ಇದ್ದೀನಿ. ಒಂದು ಫ್ರೈಯಿಂಗ್ ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕಿ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವನ್ನ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ಒಗ್ಗರಣೆನ ಮಾವಿನಕಾಯಿ ಸಾರು ಕುದಿಯೋದಕ್ಕೆ ಇಟ್ಟಿದ್ದೀನಲ್ವ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾರು ಕುದಿಯೋದಕ್ಕೆ 1-2 ನಿಮಿಷ ಬಿಡಬೇಕು. ಚೆನ್ನಾಗಿ ಕುದೀತಿರ್ಬೇಕಾದ್ರೆ ಸ್ಟವ್ನ ಆಫ್ ಮಾಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮಾವಿನಕಾಯಿ ರಸಂ ರೆಡಿಯಾಗುತ್ತೆ. ಇನ್ನು ಮಸಾಲ ಮಾವಿನಕಾಯಿನೂ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಟ್ಟಿದ್ದೆ ಅಲ್ವಾ, ಇದು ಕೂಡ ತುಂಬ ಚೆನ್ನಾಗಿ ನೆಂದಿತ್ತು. ಈ ರೀತಿ ರಸ ಕೂಡ ಬಿಟ್ಕೊಂಡಿತ್ತು. ತಿನ್ನೋದಕ್ಕಂತೂ ಬಹಳ ಮಸ್ತಾಗಿತ್ತು. ಇನ್ನು ಮಾವಿನಕಾಯಿ ರಸಂ ಅಂತೂ ಬಿಸಿ ಬಿಸಿ ಅನ್ನದ ಜೊತೆಯಲ್ಲಿ ರಸಂ ಹಾಕ್ಕೊಂಡು ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಪ್ಪಳದ ಜೊತೆಯಲ್ಲಿ ನೆಂಚ್ಕೊಂಡು ತಿಂತಾ ಇದ್ದರೆ ಸ್ವರ್ಗ ಅಂತ ಹೇಳ್ಬೋದು. ನೀವು ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ಈ 2 ರೆಸಿಪಿಗಳಲ್ಲಿ ನಿಮಗೆ ಯಾವ ರೆಸಿಪಿ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ಒಂದು ಪುಟ್ಟ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೈಪ್ ಕೂಡ ಮಾಡಿ. ಥ್ಯಾಂಕ್ ಯು.